ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ ವೀಕ್ಷಕರೇ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ರಂಜಿತ್ ಚಿಯರ್. ಗುಡ್ ಮಾರ್ನಿಂಗ್ ರಂಜಿತ್. ವೀಕ್ಷಕರೇ, ಕೈ ಕೊಟ್ಟಿದೆ ಮುಂಗಾರು, ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೇನಪ್ಪ 2-3 ದಿನದಿಂದ ಇವರು ಬರ ಅಂತಿದ್ದಾರೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ, ಅದನ್ನು ಇವರೇ ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ಬೋದು. ನೀವು ಅನ್ಕೊಳ್ತಾ ಇರೋದು 100ಕ್ಕೆ 100 ಸತ್ಯ. ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ಆದರೆ ಇನ್ನೂ ಅನೇಕ ಕಡೆಗಳಲ್ಲಿ ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಇದೆ. ಮುಂಗಾರು 1-2 ಮಳೆ ಕೂಡ ಸರಿಯಾಗಿ ಆಗಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಫ್ಲಕ್ಚುಯೇಷನ್ಸ್ ಇದೆ ಈ ಬಾರಿಯ ಮುಂಗಾರು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಈಗ ಮಳೆ ಬರ್ತಾ ಇದೆ, ಮೊನ್ನೆ ಬಿತ್ತನೆ ಮಾಡಿದಾಗ ಮಳೆ ಎಲ್ಲಿತ್ತು ನೋಡಿ. ಬರದ ಛಾಯೆ, ಬಿತ್ತನೆ ಮಾಡಿದ್ರೂ ಸಂಕಷ್ಟ, ಮಾಡದೇ ಇದ್ರೂ ಕಷ್ಟ. ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ ಹಲವು ಪ್ರದೇಶಗಳಲ್ಲಿ. ಇನ್ನು ಹಲವು ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಬೆಳಗಾವಿ ಅಥವಾ ಚಿಕ್ಕಮಗಳೂರು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ, ಬೆಳೆ ಕೊಚ್ಕೊಂಡು ಹೋಗೋಷ್ಟು ಮಳೆ. ಪರಿಹಾರ ಏನು, ಪರ್ಯಾಯ ವ್ಯವಸ್ಥೆ ಏನು? ಇದಕ್ಕೆ ರೈತರು ಕಂಗಾಲಾಗಿದ್ದಾರೆ, ಕೃಷಿ ಸಚಿವರಿಲ್ಲ. ಇಂಥ ಪರಿಸ್ಥಿತಿಗೆ ಪರಿಹಾರ ಏನು, ಪ್ಲಾನಿಂಗ್ ಏನು ಸರ್ಕಾರದ್ದು? ಯಾರು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ, ಯಾರು ಈ ಕನ್ಫ್ಯೂಷನ್ ಬಗ್ಗೆ. ವಾಡಿಕೆಗಿಂತ ಈ ಬಾರಿ ಸುಮಾರು 42% ಮಳೆ ಕಡಿಮೆ ಆಗಿದೆ ಅಂತ ಹೇಳಿ ಸರ್ಕಾರವೇ ಹೇಳ್ತಾ ಇದೆ. ಕೆಲ ಕಡೆ ಬಿತ್ತನೆನೂ ಕಡಿಮೆ ಆಗಿದೆ. ಇಲ್ಲಿವರೆಗೂ ಸುಮಾರು 85 ಲಕ್ಷ ಹೆಕ್ಟೇರ್ನಷ್ಟು ಬಿತ್ತನೆ ಆಗಬೇಕಾಗಿತ್ತು, ಆಗಿರೋದು ಕನಿಷ್ಠ ಬಿತ್ತನೆನೂ ಆಗಿಲ್ಲ. 35 ಲಕ್ಷ ಹೆಕ್ಟೇರ್ನಷ್ಟು ಮಾತ್ರ ಆಗಿದೆ. ಅದರಲ್ಲಿ 15% ಬೆಳೆದಂತ ಬಿತ್ತನೆ ಎಲ್ಲ ಮಳೆಯಲ್ಲೇ ಹಾಳಾಗಿದೆ. ಎಸ್, ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೃಷಿ ಚಟುವಟಿಕೆಗಳು ಸ್ಥಗಿತವಾಗಿದೆ. ಕಳೆದ ವರ್ಷ ಈ ಹೊತ್ತಿಗೆ 90% ಆಗ್ಲೇ ಹೇಳಿದಾಗೆ ಬಿತ್ತನೆ ಕೆಲಸ ಆಗಿತ್ತು. ಆದ್ರೆ ಈ ಬಾರಿ ಕೇವಲ ಆಗಿರೋದು 35% ಮಾತ್ರ ಬಿತ್ತನೆ ಆಗಿದೆ. ಹಾಗಾದ್ರೆ ಮುಂದೇನು? ಮಳೆ ಆಗದಿದ್ರೆ ಪರಿಹಾರ ಏನು? ಪರ್ಯಾಯ ವ್ಯವಸ್ಥೆ ಏನು? ಕೃಷಿ ಸಚಿವರನ್ನ ಹೊಂದಿರದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಹಿತವನ್ನ ಯೋಚನೆ ಮಾಡಿದೆಯಾ? ಮುಂದಿನ ಅಭಿಯಾನದಲ್ಲಿ ನೋಡೋಣ ಬನ್ನಿ. ಇವತ್ತಿನ ಅಭಿಯಾನದಲ್ಲಿ ಇದರ ಸಂಪೂರ್ಣ ಡೀಟೇಲ್ ನೋಡೋಣ. ಎಕರೆಗೆ 30,000 50,000 ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು. ಅಗ್ರಿಕಲ್ಚರ್ ಇಲಾಖೆ ಒಳಗೆ ಜನನೇ ಇಲ್ಲ. ಬಿತ್ತನೆಗೆ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕುಳ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ಒಂದೆಡೆ ಬರದ ಛಾಯೆ, ಮತ್ತೊಂದೆಡೆ ಪ್ರವಾಹ, ಇನ್ನೂ ಕೆಲವೆಡೆ ಮಳೆಯ ಕಣ್ಣಾಮುಚ್ಚಾಲಿಯ ಆಟ ಶುರುವಾಗಿದ್ದು ರೈತರ ಜೀವನವೇ ಸಂಕಷ್ಟದಲ್ಲಿ ಸಿಲುಕಿದೆ. ವರ್ಣನನ್ನ ನಂಬಿ 35% ಬಿತ್ತನೆ ಮಾಡಿದ್ದ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಹೆಚ್ಚಿನವರು ಬಿತ್ತನೆ ಮಾಡದೆ ಮಣ್ಣಿನ ಮಕ್ಕಳ ಬದುಕೇ ದುಸ್ತರವಾಗಿದೆ. ಇದೀಗ ಬಿತ್ತನೆ ಪರಿಹಾರದ ಮನವಿ ಕೇಳಿಬಂದಿದೆ. ಸಂಕಷ್ಟಕ್ಕೆ ಸಿಲುಕಿದ ರಾಜ್ಯದ ರೈತರ ಬದುಕು. ಪರಿಹಾರ ಏನು? ಪರ್ಯಾಯ ವ್ಯವಸ್ಥೆ ಇದೆಯಾ? ಮುಂಗಾರು ಆರಂಭವಾಗಿ 1 ತಿಂಗಳು 1 ವಾರವಾಗಿದ್ರೂ ಸರಿಯಾಗಿ ಮಳೆಯಾಗಿಲ್ಲ. ಜೂನ್ ತಿಂಗಳಲ್ಲಿ ಬರೋಬ್ಬರಿ 42% ಮಳೆ ಕೊರತೆಯಾಗಿದೆ. ಬಿತ್ತನೆ ಮಾಡಿದ ಅಲ್ಪ ಸ್ವಲ್ಪ ಬೆಳೆ ಜಮೀನಿನಲ್ಲೇ ಕಮರಿ ಹೋಗ್ತಾ ಇದೆ. ಆದ್ರೆ ಉಳಿದ ಜಮೀನಿನಲ್ಲಿ ಉಳುಮೆಯ ಕನಸು ಕಾಣುವ ಮೊದಲೇ ಬಿತ್ತನೆ ಅವಧಿ ಮುಗಿಯುತ್ತಿದೆ. ರಾಜ್ಯದಲ್ಲಿ 84 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕು. ಆದ್ರೆ ಈ ವರ್ಷ 35 ಲಕ್ಷ ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ. ಸರಿಯಾದ ಬೆಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬಿತ್ತನೆಗೆ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕುಳ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಸಡ್ಡೂರು ರಸ್ತೆಯ ರಾಜಾಪುರ ಮಾಗಣಿ ಮತ್ತು ರಾಜಾಪುರ ರಸ್ತೆಯ ಗದ್ದೆಯ ಬಳಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಇವತ್ತು ಬಿತ್ತನೆಗೆ ರೈತರು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಮಳೆರಾಯನ ಅವಕೃಪೆಯಿಂದಾಗಿ ಇವತ್ತು ಬಿತ್ತನೆ ಆಗದೆ ಇರತಕ್ಕಂಥದ್ದನ್ನು ಗಮನಿಸ್ತೀವಿ. ಮಳೆ ಬೆಳೆ ಇಲ್ಲದೆ ರೈತರು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲ ಹಾಗೂ 2 ಬೆಳೆ ಜೊತೆಗೆ ಮುಂಗಾರು ಇಲ್ಲದ ಹಿನ್ನೆಲೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಈಗ ಮುಂಗಾರು ಕೈ ಕೊಟ್ಟಿದೆ. ಭಾಳನೇ ರೈತರಾಗಲಿ ಬೀದಿ ಬಂದಿದ್ದಾರೆ. ಅವರು ಬಿತ್ತಿದ ಬೀಜಗಳೆಲ್ಲ ಸಣ್ಣ ಸಣ್ಣ ಮೊಳಕೆ ಆಗಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಪ್ರತಿ ಎಕರೆಗೆ 20,000 30,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಖರ್ಚು ಮಾಡಿ ಫುಲ್ ಕಂಗಾಲಾಗಿ ನಾವು ಬೇರೆ ದಾರಿನ ತೋಚ್ತಾ ಇಲ್ಲ ಅವರಿಗೆ. ಈಗ ನಾವು ಸರ್ಕಾರಕ್ಕೆ ಕೇಳೋದೇನೆಂದರೆ ಎಕರೆಗೆ 30,000 ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು. ಪರಿಹಾರವಾ ಇಂತಿಂತ ಜಾಗದಲ್ಲಿ ಹೋಗಿದೆ ಅಂತ ಹೇಳ್ಬೇಕಾಯ್ತು. ಅವ್ರು ಹೇಳ್ತಾ ಇಲ್ಲ, ಬಾಯಿನೇ ಬಿಡ್ತಾ ಇಲ್ಲ. ಒಬ್ರುವೆ ಹೆಂಗ್ ಬಿಟ್ರೆ ಹೆಂಗ್ ಹಿಡ್ಕೊಂತ ಅವ್ರಿಗೆ ಏನಾಯ್ತು ಗೊತ್ತಾ? ಇವ್ರನ್ನೇನ್ ನಾವೇನಾರ ಪುಕ್ಸೆಟ್ಟೆ ಕೊಡಿ ಕರೆಂಟ್ ಅಂತ ಕೇಳಿದ್ವಾ?
ಪುಕ್ಸೆಟ್ಟೆ ಕೊಡಪ್ಪ ನಮಗೆ ಬಸ್ ಅಂತ ಕೇಳಿದ್ವಾ? ಇವರಾಗೆ ಘೋಷಣೆ ಮಾಡಿ ಜನಗಳು ದಿಕ್ಕೆಡಿಸ್ತಾರೆ ವೋಟ್ ಹೆಂಗ್ ಹಾಕಿಸ್ಕೋಬೇಕು ಅಂದ್ರೆ. ಇದಕ್ಕೆ ಇಲ್ಲೇ ತನಕ ಅಗ್ರಿಕಲ್ಚರ್ ಇಲಾಖೆ ಒಳಗೆ ಜನನೇ ಇಲ್ಲ, ಸಿಬ್ಬಂದಿನೇ ಇಲ್ಲ. ಈ ಸಂದರ್ಭದಲ್ಲಿ ಇವತ್ತು ಮಳೆ ಕಡಿಮೆ ಆದ್ರೂ ಕೂಡ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಬೆಳಿಬಹುದು ಅಂತಕ್ಕಂಥ ಮಾಹಿತಿಯನ್ನ ಇವತ್ತಿನ ತನಕ ಕೊಡಲಿಲ್ಲ. ಹಾಗಿದ್ರೆ ರೈತರ ಮುಂದಿರುವ ಪರ್ಯಾಯ ಮಾರ್ಗೋಪಾಯಗಳೇನು ಅನ್ನೋದನ್ನ ನೋಡೋಣ. ರೈತರು ಕಡಿಮೆ ನೀರು ಬೇಕಾಗುವ ಬೆಳೆಗಳಿಗೆ ಆದ್ಯತೆಯನ್ನ ನೀಡಬೇಕು. ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ಬಳಸಬಹುದು. ಜುಲೈ ಮಳೆಯ ಆಧಾರದ ಮೇಲೆ ಅನ್ನದಾತರು ಮುಂದಿನ 3 ತಿಂಗಳ ಪ್ಲಾನ್ ಮಾಡುವುದು. ನೀರಿನ ಲಭ್ಯತೆಯನ್ನ ಆಧರಿಸಿ ಬೆಳೆ ಯಾವುದೆಂದು ರೈತರು ಯೋಚಿಸುವುದು ಸೂಕ್ತ. ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ಸಮಾನಾಂತರವಾಗಿ ರೈತರ ಹಿತಕ್ಕಾಗಿ ಕೆಲಸ ಮಾಡಬೇಕು. ಮೋಡಗಳ ಬಿತ್ತನೆ ಮಾಡಬಹುದು. ಹಾಗೆ ಸಂಪೂರ್ಣ ಬರಗಾಲ ಆವರಿಸಿದ್ರೆ ಪರಿಹಾರ ಧನವನ್ನ ವಿತರಿಸಬಹುದು. ಇಡೀ ವಿಜಯನಗರ ಜಿಲ್ಲೆಯ 6 ತಾಲೂಕಿನ ರೈತರ ಪರಿಸ್ಥಿತಿ ಇದೇ ಸ್ಥಿತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಮಳೆರಾಯ ಕೈಕೊಟ್ಟಿರೋದ್ರಿಂದ ಕೆರೆ ಕಟ್ಟೆ ಬಾವಿ ಡ್ಯಾಮ್ಗಳು ಯಾವುದರಲ್ಲೂ ಕೂಡ ನೀರಿಲ್ಲದೆ ಕಾರಣಕ್ಕೆ ರೈತರು ಪರಿತಪಿಸ್ತಕ್ಕಂತಹ ಕೆಲಸವನ್ನು ಇವತ್ತು ಆಗ್ತಾ ಇದೆ. ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಬರುವ ಮುಂಗಾರು ಮಳೆ ರೈತರ ಬದುಕಲ್ಲಿ ಕಣ್ಣಾ ಮುಚ್ಚಾಲೆ ಆಡ್ತಿದೆ. ಆದರೆ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಬರುವ ಹಿಂಗಾರು ಮಳೆಗೆ ರೈತರು ಸಿದ್ಧತೆಯನ್ನ ನಡೆಸಬೇಕಾಗಿದೆ. ಈ ವೇಳೆಯೂ ವರ್ಣ ಕೈಕೊಟ್ಟರೆ ರಾಜ್ಯದ ರೈತರ ಬದುಕು ದುಸ್ತರವಾಗುವುದಂತೂ ಸುಳ್ಳಲ್ಲ. ನೋಡಿ ಏನೇನಾಗಿದೆ ಅಂತ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿ ಕೃಷಿ ಚಟುವಟಿಕೆಗಳು ಅಲ್ಲೋಲ ಕಲ್ಲೋಲ ಆಗಿದೆ. ಜೂನ್ ಆರಂಭದಲ್ಲಿ ರೈತರು ಬಿತ್ತನೆ ಮಾಡ್ತಾರೆ. ಆ ಟೈಮಲ್ಲಿ ಮಳೆ ಬೇಕಾಗಿತ್ತು. ಬೀಜ ಅಥವಾ ಏನು ಭತ್ತ ಹಾಕಿ ನಾಟಿ ಮಾಡಿ ಒಂದು 3-4 ದಿನದೊಳಗಡೆ, ಒಂದು ವಾರದೊಳಗಡೆ ಸ್ವಲ್ಪ ಮಳೆ ಬೇಕಾಗಿತ್ತು. ಕೊಚ್ಕೊಂಡು ಹೋಗೋಷ್ಟು ಮಳೆ ಅಲ್ಲ. ಆದರೆ ಈ ಸಾರಿ ಏನಾಯ್ತು, ಮಳೆನೇ ಇಲ್ಲ. ಸಸಿ ಒಣಗೋಗಷ್ಟರ ಮಟ್ಟಿಗೆ ಮಳೆ ಆರು ಹೋಯ್ತು ಅಂತ ಹೇಳ್ಬೋದು. ಈಗ ಒಂದು ರಾಶಿ ಮಳೆ ಸುರಿತಾ ಇದೆ, ಪ್ರವಾಹ ರೀತಿಯಲ್ಲಿ ಮಳೆ ಸುರಿತಾ ಇದೆ. ಚಿಕ್ಕಮಗಳೂರು, ಮಲೆನಾಡು ಭತ್ತ ಬೆಳೆಯೋ ಅಂತ ಜಾಗ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಆದರೆ ಬಿತ್ತನೆ ಮಾಡಿದಾಗ ಮಳೆ ಇರಲಿಲ್ಲ. ಸೊ ರೈತರು ಕೈ ಕಟ್ಟಿ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿತ್ತನೆ ಮಾಡೋದಕ್ಕೆ ಆಗದೆ ಕಂಗಾಲಾಗಿದ್ರೆ ಇತ್ತ ಕೃಷಿ ಇಲಾಖೆ ರೈತರ ಆತಂಕ ಭಯ ದೂರ ಮಾಡೋಕ್ಕೆ ಪರ್ಯಾಯ ವ್ಯವಸ್ಥೆಗಳ ಪರಿಹಾರದ ಸಿದ್ಧತೆ. ಇನ್ನು ಎಲ್ಲಿವರೆಗೆ ಸಿದ್ಧತೆ ಸ್ವಾಮಿ? ಇಷ್ಟೊತ್ತಿಗೆ ಪ್ಲಾನಿಂಗ್ ಬೇಕಾಗಿತ್ತಲ್ವಾ? ರೈತರ ನಿರೀಕ್ಷೆ ಏನು? ಹಾಗಾದ್ರೆ ಸರ್ಕಾರ ಕೈಗೊಂಡ ಕ್ರಮಗಳು ಏನು? CM ಏನು ಹೇಳಿದ್ರು, TCM ಏನು ಹೇಳಿದ್ರು, ಏನೇನು ಆಗಿದೆ ಇಲ್ಲಿವರೆಗೆ? ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಅತ್ಯಂತ ಭೀಕರವಾದ ಬರಗಾಲವನ್ನು ಎದುರಿಸತಕ್ಕಂತ ಸಂದರ್ಭ ಬಂದಿದೆ. ಕೈಕೊಟ್ಟ ಮಳೆ ಕೃಷಿ ಚಟುವಟಿಕೆ ಬುಡಮೇಲು, ರೈತರು ಕಂಗಾಲು. ಸರ್ಕಾರದ ಕ್ರಮಗಳೇನು? ಮಳೆರಾಯ ಅಬ್ಬರಿಸಿ ಭಾರಿ ಮಳೆ ಸುರಿಸಿ ಹಸಿರು ಪಸರಿಸುತ್ತಾನೆ ಅಂತ ರೈತರು ಮಳೆರಾಯನ ಕಾಯುವಿಕೆಯಲ್ಲಿದ್ರು. ಆದರೆ ಈ ಬಾರಿ ಮುಂಗಾರಿನ ಆರಂಭದಲ್ಲೇ ಮಳೆರಾಯ ಮುನಿಸಿಕೊಂಡಿದ್ದಾನೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಜೊತೆಗೆ ಕೆಲ ಜಿಲ್ಲೆಗಳಲ್ಲಿ ಇನ್ನೂ ಸುಳಿವೇ ಇಲ್ಲ. ಹೀಗಾಗಿ ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಕಡಿಮೆಯಾಗಿವೆ. ಮುಂಗಾರು ಆರಂಭದಲ್ಲಿ ಆಗಬೇಕಿದ್ದ ಬಿತ್ತನೆ ಕೆಲಸಗಳು ಬಾಕಿಯಾಗಿವೆ. ಈಗ ರೈತಾಪಿ ಕುಲ ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲಿದೆ. ಮಳೆ ಕೈಕೊಟ್ಟ ಕಾರಣ ಬೆಳೆಗಳು ಸುಟ್ಟು ಹೋಗಿವೆ. ಹೀಗಾಗಿ ಬೆಳೆ ನಷ್ಟ ಪರಿಹಾರವನ್ನ ತಕ್ಷಣ ನೀಡಬೇಕು. ಕೃಷಿ ಸಚಿವ, ತೋಟಗಾರಿಕೆ ಸಚಿವರನ್ನ ನೇಮಕ ಮಾಡಬೇಕು. ಪ್ರತಿ ತಾಲೂಕುಗಳಿಗೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ರೈತರ ಜೊತೆ ಸಭೆ ನಡೆಸಬೇಕು. ಅಷ್ಟೇ ಅಲ್ಲದೆ ರೈತರ ಜೊತೆಗೂ CM ಸಭೆ ನಡೆಸಬೇಕು. ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆ CM ಸಭೆ ಮಾಡಬೇಕು. ಮಳೆಯಾಗಿ ಬೆಳೆ ಕಟಾವಿನವರೆಗೆ ಸಾಲ ಮರುಪಾವತಿಯಿಂದ ವಿನಾಯಿತಿ ನೀಡಬೇಕು ಅಂತ ರೈತರು ಮನವಿ ಮಾಡ್ತಿದ್ದಾರೆ. ಬಿತ್ತನೆ ಆಗಿರುವ ಪ್ರದೇಶದಲ್ಲಿ 15% ಬೆಳೆ ಹಾಳಾಗಿದೆ. ಇದು ರೈತರ ನಿದ್ದೆಗೆಡಿಸಿದೆ. ಈ ನಡುವೆ ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಕೃಷಿ ಇಲಾಖೆಯು ಮುಂದಾಗಿದೆ. ನಮ್ದೇನು ಗುರಿ ಇದೆ, ಗುರಿಗೆ 34% ಅಷ್ಟು ಬಿತ್ತನೆ ಆಗಿದೆ. ಸೀಸನ್ ಇನ್ನೂ ಇರೋದ್ರಿಂದ ಮತ್ತು IMD ಫೋರ್ಕಾಸ್ಟ್ನಲ್ಲಿ ಈ ವಾರ ಮತ್ತು ಇನ್ನೊಂದು 2 ವಾರ ಚೆನ್ನಾಗಿ ಮಳೆ ಬರ್ಬೋದು ಅಂತ ಆಶಾವಾದ ಇರೋದ್ರಿಂದ ನಾವು ಹೋಪ್ಫುಲ್ ಆಗಿದ್ದೇವೆ. ಭಾಳ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ಆಲ್ಟರ್ನೇಟಿವ್ ಕ್ರಾಪ್ಸ್ ಅಂತಂದರೆ ಈ ಕಡಿಮೆ ಅವಧಿಯ ನೀರನ್ನು ಕಡಿಮೆ ಬಿಡುವಂತಹ ಬೆಳೆಗಳನ್ನು ಅದು ಗುರುತಿಸ್ಕೊಂಡು
ಪ್ರತಿ ಡಿಸ್ಟ್ರಿಕ್ಟ್ ವೈಸು ಒಂದು ಡಿಸ್ಟ್ರಿಕ್ಟ್ ಕಾಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಅನ್ನು ಮಾಡಿದ್ದೇವೆ. ಮಿಲೆಟ್ಸ್ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹುರುಳಿ ಅಥವಾ ಬೇರೆ ಬೇರೆ ಕ್ರಾಪ್ಗಳಿಗೆ ಸಂಬಂಧಪಟ್ಟಂಗೆ ಲೋಕಲಿ ಅದನ್ನ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನೋಡಿಕೊಂಡು ಅದೇ ತರನೇ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಸೀಡ್ಸ್ ನಾವು ಮುಂದೇನೇನು ತಗೋಬಹುದು ಅಂತೇಳಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಾವು ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಜುಲೈ ಅಂತ್ಯದವರೆಗೆ ಮಳೆ ಬಾರದೆ ಹೋದ್ರೆ ರೈತರಿಗೆ ಪರಿಹಾರ ಕೊಡಿಸುವ ಬಗ್ಗೆ ಕೃಷಿ ಇಲಾಖೆ ಸಕಲ ಸಿದ್ಧತೆ ಮಾಡಿದೆ. ಆದರೆ ಬರದ ಪರಿಸ್ಥಿತಿಯನ್ನ ನೋಡಿಕೊಂಡು ಸರ್ಕಾರ ತೀರ್ಮಾನಿಸಲಿದೆ ಅಂತ ಕಂದಾಯ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅತ್ಯಂತ ಭೀಕರವಾದ ಬರಗಾಲವನ್ನ ಎದುರಿಸತಕ್ಕಂತ ಸಂದರ್ಭ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮಳೆ ಇಲ್ಲದೆ ರೈತರು ಕಂಗೆಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ನೆರವಿಗೆ ಧಾವಿಸಬೇಕಿದೆ. ಅಧಿಕಾರಿಗಳು ರೈತರ ಜೊತೆ ಸಂಪರ್ಕದಲ್ಲಿ ಇದ್ದು ಅನ್ನದಾತರಿಗೆ ಬೇಕಾದ ವ್ಯವಸ್ಥೆ ಕಲ್ಪಿಸಬೇಕಿದೆ. ಮುಂದಿನ 3 ತಿಂಗಳು ಮಳೆ ಕೈಕೊಟ್ರೆ ಸರ್ಕಾರ ರೈತರಿಗೆ ಯಾವ ರೀತಿ ಸಹಾಯ ಮಾಡಲಿದೆ ಅಂತ ಕಾದು ನೋಡಬೇಕು. ಬರದ ಛಾಯೆ ರಾಜ್ಯದಲ್ಲಿ ಆವರಿಸಿದೆ. ನಮ್ಮ ದುರ್ದೈವ ಅಂತ ಹೇಳಿದರೆ ರಾಜ್ಯದಲ್ಲಿ ಕೃಷಿ ಮಂತ್ರಿಗಳೇ ಇಲ್ಲ. ಕೃಷಿ ಇಲಾಖೆ ಈ ಹೊತ್ತಿಗೆ ಏನು ಮಾಡೋದಕ್ಕೆ ಹೊರಟಿದೆ? ರೈತರ ನಿರೀಕ್ಷೆಗಳೇನು? ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬೋದು. ನಮ್ಮ ಎಲ್ಲ ಕಾಲ್ ಲೈನ್ಸ್ ಓಪನ್ ಆಗಿದೆ. ಕರೆ ಮಾಡಿ, ಮೆಸೇಜ್ ಮಾಡಿ, ಹಾಗೆ ನಮ್ಮ ಎಕ್ಸ್ ಖಾತೆಗೆ ತಾವು ತಮ್ಮ ಕಾಮೆಂಟ್ ಮಾಡೋ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗಿದೆ. ನೋಡಿ, ವಿಚಾರ ಇಷ್ಟೇ. ಒಂದೆಡೆ ಬಿತ್ತನೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರೆ ಮತ್ತೊಂದು ಕಡೆ ಬಿತ್ತನೆ ಮಾಡದೆ ರೈತನ ಬದುಕು ದುಸ್ತರವಾಗಿದೆ. ಬರಕ್ಕೆ ಪರಿಹಾರ ಹಾಗೂ ಪರ್ಯಾಯ ಏನು? ಈ ಬಗ್ಗೆ ನಿಮ್ಮ ಅನಿಸಿಕೆಗಳಿಗೆ ನಮ್ಮ ದೂರವಾಣಿ ಲೈನ್ಸ್ಗಳು ಓಪನ್ ಆಗಿದ್ದಾವೆ. ನಾವಂತೂ ಕಳೆದ ಒಂದು ವಾರದಿಂದಾನು ಹೇಳ್ತಾನೆ ಇದೀವಿ ರಂಜಿತ್, ಜನರ ಮಾತನ್ನಾದ್ರೂ ಸರ್ಕಾರ ಕೇಳತ್ತಾ? ನನ್ನ ಪ್ರಕಾರ ಈ ರೈತರು ಅವರು ಸರ್ಕಾರಕ್ಕಿಂತ ಬುದ್ಧಿವಂತರು, ನಮ್ಗಿಂತ ಬುದ್ಧಿವಂತರು. ಅವರು ನೀವು ಅವ್ರ ಹತ್ರ ಕೇಳಿದ್ರೆ ಅವರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಕಡೆ ಪಕ್ಷ. ಜೊತೆಗೆ ಕೃಷಿ ಇಲಾಖೆ ಇಷ್ಟೊತ್ತಿಗಾಗ್ಲೇ ಇಂಥ ಜಿಲ್ಲೆ, ಇಂಥ ಬೆಳೆ, ಇಂಥ ಕ್ರಾಪ್ ಇಂತಿಷ್ಟು ದಿನಕ್ಕೆ ಬರುತ್ತೆ, ಅಥವಾ ಅಪಾಯ ಇಂತಿಂಥದ್ದು, ಈ ಮಣ್ಣಿನ ಗುಣಕ್ಕೆ ಇಂಥ ಬೆಳೆ, ಆ ಪ್ಲಾನಿಂಗ್ ಬೇಕಿತ್ತಲ್ವಾ? ಇಷ್ಟೊತ್ತಿಗಾಗ್ಲೇ ಹೇಳ್ಬಿಡ್ಬೇಕಾಗಿ. ಇನ್ಯಾವಾಗ ಬಿತ್ತನೆ ಮಾಡ್ತಾರೆ? ಇನ್ನೂ ಸಿದ್ಧತೆ, ಇನ್ನೂ ಪ್ಲಾನಿಂಗ್ ಅಂದ್ರೆ ಇನ್ನು ಆಹಾರ ಬರೋದು ಯಾವಾಗ? ಇವರು ಪ್ಲಾನ್ ಕೊಡೋದು ಯಾವಾಗ? ರೈತರು ಬೀಜಗಳು ಸಂಗ್ರಹ ಮಾಡಿ ಅದನ್ನ ಬಿತ್ತನೆ ಮಾಡೋದು ಯಾವಾಗ? ಇನ್ನು ಬೆಳೆಯೋದು ಯಾವಾಗ? ಇನ್ನು ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟೊತ್ತವರೆಗೂ ಕೂಡ ಹಿಂಗೆ ಫ್ಲಕ್ಚುಯೇಷನ್ಸ್ ಇದ್ರೆ, ಒಂದ್ ಕಡೆ ಬರ, ಒಂದ್ ಕಡೆ ಪ್ರವಾಹ ಇದ್ರೆ ಯಾವ ಬೆಳೆ ಬರುತ್ತೆ? ಸಹಜವಾಗಿ ಮೇಡಮ್, ಈ ಜೂನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಏನು ಅವಧಿ ಇದೆ, ಈ ಸಮಯದಲ್ಲಿ ಮಳೆ ಕಡಿಮೆ ಆದರೆ ರೈತರೇ ಇಂಥ ಬೆಳೆಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಅವರಿಗೊಂದು ಐಡಿಯಾ ಇರುತ್ತೆ. ಅಥವಾ ಆ ಮಣ್ಣಿನ ಗುಣಮಟ್ಟ, ನೀರಿನ ಲಭ್ಯತೆ ಆಧಾರದ ಮೇಲೆ ಅಂತ ಬಿತ್ತನೆಯನ್ನು ಮಾಡ್ತಾರೆ. ಆನಂತರ ಹಿಂಗಾರು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಹಿಂಗಾರು ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಅವರೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸುರೇಶ್ ಅಂತ ಬಾಗೇಪಲ್ಲಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಹಲೋ, ನಮಸ್ಕಾರ ಸುರೇಶ್ ಅವರೇ. ಹಲೋ, ಬಾಗೇಪಲ್ಲಿಯಿಂದ ಸುರೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ, ಕೇಳಿಸ್ತಾ ಇದೆಯಾ ಧ್ವನಿ? ರೈತರ ನೀವು? ಹೌದೌದು ಸರ್, ನೀವೇ ಹೇಳ್ಬೇಕು ಸರ್, ಏನ್ ಮಾಡ್ಬೇಕೀಗ? ಮೇಲೆ ಬರುತ್ತೆ, ಅವಾಗಿಂದ ಏನ್ ಮಾಡ್ತಾರೆ ಇವಾಗ MLA ಆಗಿರ್ತಾರಲ್ಲ ಅವರು ಇದು ಇದೆಲ್ಲ ನೋಡ್ತಾರೆ. ಓಕೆ, ಅವ್ರಿಗೆ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇಲ್ಲ. ವೀಕ್ಷಕರೇ, ನೀವು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಟಿವಿಲಿ ಕೇಳಿಸ್ಕೊಂಡು ಮಾತಾಡಿದ್ರೆ ನಮಗೆ ಕೇಳಿಸಲ್ಲ. ಮತ್ತೊಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ ಹೇಳಿ ರಾಯಚೂರಿನಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಂಜಿತ್ ಸರ್ ನಮಸ್ಕಾರ ಸರ್. ತಾವು ಬಹುಶಃ ಭತ್ತ ಬೆಳಿತೀರಿ ಅಂತ ಅನ್ಸುತ್ತೆ ರಾಯಚೂರಿನಲ್ಲಿ ಅಲ್ವಾ? ಸರ್, ಭತ್ತ ಬೆಳಿತೀವಿ. ಅದು ಒಂದ್ ಕಡೆ ಭಾಗದಲ್ಲಿ ಮಾತ್ರ ಬೆಳಿತಾ ಇದೀವಿ. ತುಂಗಭದ್ರ ಒಂದ್ ಕಡೆ, ನಮ್ಮ ಕಡೆ ಭಾಗದಲ್ಲಿ ಒಣ ಬೇಸಾಯ. ಏನ್ ಬೆಳಿತೀರಿ ಸರ್ ಈಗ? ನಾವು ಇವಾಗ ಬೆಳಿತಾ ಇರೋದು ಹತ್ತಿ ಬೆಳಿತಾ ಇದೀವಿ. ಓಕೆ. ಆಮೇಲೆ ತೊಗರಿ ಬೆಳಿತೀವಿ. ಸರಿ ಸರಿ ಸರಿ. ಈಗ ಏನಂದ್ರೆ ಎಂತ ಸಂಕಷ್ಟ ಅಂದ್ರೆ ಎಕರೆಗೆ 40-50 ಸಾವಿರ ಖರ್ಚು ಮಾಡ್ಕೊಂಡ್ಬಿಟ್ಟಿದೀವಿ. ಅದ್ ಏನಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಈಗ ಇಂಥ ಸಮಯ, ಈಗ ಸರ್ಕಾರದ ಮೇಲೆ ತಮ್ಗೆ ನಿರೀಕ್ಷೆ ಇದೆ? ಶಾಸಕರಲ್ಲಿ ಅವರು ಬಿಟ್ಲಿ ಹೋಗ್ಲಿ, ಸ್ಥಳೀಯ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳ ಯಾರು ನಮ್ಮನ್ನ ಮಾತಾಡ್ಸಲ್ಲ. ರೈತರನ್ನ ಯಾವ ರೀತಿ ಕೇವಲವಾಗಿ ನೋಡ್ತಾ ಇದಾರೆ ಅಂದ್ರೆ, ಅವರು ಯಾವ ರೀತಿ ಕೆಲಸದ ಯಾವ್ದು ಬೇಕಾಗ್ತದೆ ಅವ್ರು ನಮ್ಗೆ ರೈತರ ಯೂಸ್ ಮಾಡ್ಕೊಳ್ತಾರೆ. ಬಸವರಾಜ್ ಅವರೇ, ಈಗ ರಾಯಚೂರಿನಲ್ಲಿ ಈ ಸಮಯಕ್ಕೆ, ಈಗ ಜುಲೈ ಈ ಸಮಯಕ್ಕೆ ಮಳೆ ವಾಡಿಕೆಯಷ್ಟೇ ಬಂದಿದೆಯಾ? ಸರ್, ವಾಡಿಕೆಗಿಂತ ಏನು ಬಂದೇ ಇಲ್ಲ. ಸುಮ್ಮನೆ ಅದು ಏನಂದ್ರೆ ಒಂದ್ ಸ್ವಲ್ಪ
ನೆಲ ಆರುವಷ್ಟು ಮಳೆ ಬರ್ತಾ ಇದೆ. ಅದ್ ಬಿಟ್ರೆ ವಾಳ್ಕಿ ಏನು ಮಳೆನೇ ಇಲ್ಲ. ಎಸ್, ಈಗ ತಮಗೆ ಈ ಸಮಯಕ್ಕೆ ಏನ್ ನಿರೀಕ್ಷೆ ಇದೆ ಸರ್ ಸರ್ಕಾರದಿಂದ? ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಇವಾಗ ಏನಂದ್ರೆ ರೈತ ತುಂಬಾ ಸಂಕಟದಲ್ಲಿ ಇದ್ದಾನೆ. ರೈತರ ಜೊತೆಗೆ ಸರ್ಕಾರ ನಿಲ್ಬೇಕಾಗಿರ್ತಕ್ಕಂತ ಒಂದು ಕರ್ತವ್ಯ ಕೂಡ ಅವ್ರದ್ದು. ಅದಕ್ಕೆ ಎಕರೆಗೆ ಒಂದು 40-50 ಸಾವಿರ ಆದ್ರೂ ಬರ ಪರಿಹಾರ ಅಂತ ಆದ್ರೂ ಕೂಡ, ಇಲ್ಲಾಂದ್ರೆ ಬಿತ್ತಿದ ಬೆಳೆಗೆ ಆದ್ರೂ ಕೂಡ ಖರ್ಚು ಆದ್ರೂ ಕೊಡ್ಲಿ ಅಂತ. ಎಸ್, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ ಬಸವರಾಜ್ ಅವರೇ. ಬೇಲೂರಿನಿಂದ ಅಶೋಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ. ನಮಸ್ಕಾರ. ಏನ್ ಹೇಳಕ್ ಬಯಸ್ತೀರಿ? ಪರಿಸ್ಥಿತಿ ವಿಚಿತ್ರವಾಗಿದೆ ಈ ಸರಿ. ಬರ ಅಂದ್ರೆ ಬರ ಅಂತ ಘೋಷಣೆ ಮಾಡಕ್ಕೂ ಆಗಲ್ಲ, ಈ ಕಡೆ ಮಳೆ ಇಲ್ಲ ಅಂತ ಹೇಳಕ್ಕೂ ಆಗಲ್ಲ, ಆದ್ರೆ ಉಪಯೋಗಕ್ಕಿಲ್ಲ. ಈಗ ಒಂದು ವಾರದಿಂದ ಬರ್ತೈತೆ ಮೇಡಮ್, ಎಲ್ಲ ಜೋಳೆಲ್ಲ ರೋಗ ಬಂದ್ಬಿಟ್ಟವ ನೋಡಿ. ಏನ್ ಜೋಳದ ಬೆಳೆ ಹಾಕಿದ್ರಾ? ರೋಗ ಬಂದ್ಬಿಟ್ಟಿದ್ಯಾ? ಎಲ್ಲ ರೋಗ ಬಂದವು. ಹಾ, ಏನ್ ಔಷಧಿ ಹೊಡೆದ್ರು ಇದಿಲ್ಲ. ಕೃಷಿ ಇಲಾಖೆ ಹೋದ್ರೆ ಅಲೋ ಮಾಡಕ್ಕಿಲ್ಲ. ಹಾ. ಏನ್ ಮಾಡೋದು? ಏನ್ರೆ ನಿಮ್ ಕಡೆ ರೈತರಿಗೆಲ್ಲ ಈ ಕೃಷಿ ಇಲಾಖೆನವ್ರು ಪ್ಲಾನಿಂಗ್ ಕೊಟ್ಟಿದಾರಾ? ಏನ್ ಮಾಡ್ಬೇಕು, ಯಾವ ಬೆಳೆ? ಯಾರು ಬರಕಿಲ್ಲ. ಯಾವ 12-1 ಗಂಟೆಲಿ ಬರ್ತಾರೆ. ಎಲ್ಲಿ ಕೃಷಿ ಇಲಾಖೆಯಲ್ಲಿ ಇರ್ತಾರೆ ಮೇಡಮ್ ಅವ್ರೆ. ಹಾ, ಬರಂಗಿಲ್ಲ, ಏನಿಲ್ಲ. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ. ನೋಡಿ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ರೈತರ ಪರಿಶ್ರಮ. ರಂಜಿತ್, ನಿಮ್ಗೂ ಗೊತ್ತು, ನೀವು ಕೂಡ ರೈತಾಪಿ ಕುಟುಂಬದಿಂದ ಬಂದವರು. ಎಷ್ಟು ಪರಿಶ್ರಮ ವೇಸ್ಟ್ ಆಗ್ತಿದೆ ಅಂತ. ಪಾಪ ಅವ್ರು ಅಷ್ಟು ಜೋಳದ ಬೆಳೆ ಬೆಳೆಯಕ್ಕೆ ಎಷ್ಟು 3-4 ತಿಂಗಳು ಹಗಲು ರಾತ್ರಿ ಕಾದು ಮಾಡಿ ಎಷ್ಟು ಪರಿಶ್ರಮ. ಆಮೇಲೆ ಅದಕ್ಕೊಂದು ಪ್ಲಾನಿಂಗ್ ಇಲ್ಲ, ವೇಸ್ಟ್ ಆಗ್ತಾ ಇದೆ ಅಲ್ವಾ? ಸಂಪನ್ಮೂಲ, ದುಡ್ಡು, ರೈತರ ಪರಿಶ್ರಮ. ಎಸ್, ಅನಿಲ್ ಅನ್ನೋರು ಕರೆ ಮಾಡಿದ್ದಾರೆ. ಅನಿಲ್ ಅವರೇ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಮಕೂರಿಂದ. ಓಕೆ ಅನಿಲ್ ಅವರೇ, ಹೇಳಿ. ಈಗ ಮಳೆ ಇಲ್ಲ, ಬಿತ್ತನೆ ಆಗಿಲ್ಲ ಆರಂಭದಲ್ಲಿ. ಈಗ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್ಕಾರದಿಂದ? ಮತ್ತೆ ಈ ಸಮಯಕ್ಕೆ ಪರ್ಯಾಯ ಏನು ಅಂತೇಳಿ ತಮ್ಗನ್ಸುತ್ತೆ ಅನಿಲ್ ಅವರೇ? ಸರ್ಕಾರದಿಂದ ಯಾವುದೇ ಸಹಾಯ ಮಾಡಲ್ಲ ಸರ್ ರೈತರಿಗೆ. ಹಾಂ, ಯಾಕೆಂದ್ರೆ ಅವರು ಯಾವ ರೀತಿ ಸಹಾಯ ಮಾಡಕ್ಕೆ ಆ ಕಡೆ ರಿಪೋರ್ಟ್ಸ್ ಏನಿರಲ್ಲ. ಏನೋ ಮೇಲ್ನೋಟಕ್ಕೆ ಯಾರನ್ನ ಕೇಳ್ತಾರೋ 4 ಜನ ಕೊಟ್ಬಿಟ್ಟು ಟಿವಿಲಿ ತೋರಿಸ್ಬಿಟ್ಟು ನಾವು ಮಾಡಿದೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಎಲ್ಲ ರೈತರಿಗೂ ಸಹಾಯ ಮಾಡಕ್ಕಂತೂ ಆಗೋದೇ ಇಲ್ಲ. ನಿಮ್ ನಿರೀಕ್ಷೆ ಏನು? ನೀವು ಏನ್ ಬಯಸ್ತಾ ಇದ್ದೀರಿ? ಮತ್ತೆ ಏನ್ ಆಗ್ಬೇಕು? ಸರ್, ಮಳೆ ಇಲ್ಲ ಆದ್ರೆ ಏನು ಆಗೋದಿಲ್ಲ. ಪರ್ಯಾಯ ಏನೀಗ? ಮಳೆ ಬರಲೇ ಇಲ್ಲಪ್ಪ, ಅಥವಾ ಮಳೆ ನಮ್ಮ ಜೀವನದ ಜೊತೆಗೆ ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತು ಈ ವರ್ಷ ಅನ್ನೋದಾದ್ರೆ ಪರ್ಯಾಯ ಏನು? ಅದೇ ರೈತರಿಗೋಸ್ಕರ ಏನಾದ್ರು ಮಾಡ್ಬೇಕು ಸರ್ಕಾರ. ಇದಕ್ಕೆಲ್ಲ ಇದೇನೋ ಆಲ್ಟರ್ನೇಟ್ ಮಾಡ್ತಾರೆ. ಕರೆಕ್ಟ್. ಇದಕ್ಕೆ ಆಲ್ಟರ್ನೇಟ್ ಇಲ್ಲ ಅಂದ್ರೆ ರೈತರು ದೊಡ್ಡ ಮೋಸ ಇದು. ಎಸ್ ಎಸ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ ಕರೆ. ದೊಡ್ಡಬಳ್ಳಾಪುರದಿಂದ ಪುನೀತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪುನೀತ್ ಅವರೇ. ಪುನೀತ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದೇ ವಿಷಯಕ್ಕೆ 4 ದಿವಸದ ಮುಂಚೆ ನಾನು ಮಾತಾಡಿದ್ದೆ. ಈ ಸರ್ಕಾರ ಸಾಧನೆ ಹೇಳ್ತೀನಿ ಕೇಳಿ ಮೇಡಮ್. ಎಡೆ ಲೈನಲ್ಲಿ ಒಬ್ರು ನಾನ್ ಮುಖ್ಯಮಂತ್ರಿ ಆದೆ ಅಂತ ಒಬ್ರು, ಕಡೆಗೂ ನಾನು ಮುಖ್ಯಮಂತ್ರಿ ಆದಂತ ಒಬ್ರು, ಇನ್ನೊಬ್ರು ನಾನು ಎಲ್ಲಾರ್ಗಿನ್ನ ಜಾಸ್ತಿ ಜನ ಮುಖ್ಯಮಂತ್ರಿ ಆದ ಒಬ್ರು ಅಷ್ಟೇ. ರೈತರ ಕಥೆ ಯಾರು ನೋಡಲ್ಲ, ಬೇಕಾಗೂ ಇಲ್ಲ ಯಾರಿಗೂ. ಈ ವರ್ಷ ಮಳೆ ಬರ್ಲಿಲ್ಲ, ಸರಿ ಪರಿಹಾರ ಕೊಟ್ರು. ಮುಂದಿನ ವರ್ಷ ಏನ್ ಮೇಡಮ್ ರೈತರ ಕತೆ? ನಮಗೆ ಬೇಕಾಗಿರೋ ಸರ್ಕಾರ ನಾವು ಆಯ್ಕೆ ಮಾಡ್ಕೋವರೆಗೂ ಇದೇ ಗೋಳು. ಸರ್ಕಾರ ನಂಬ್ಕೊಂಡು ಯಾರು ಬದುಕಬಾರ್ದು ಮೇಡಮ್. ದಯವಿಟ್ಟು ರೈತರು ಮಾತ್ರ ಯಾರು ಬದುಕೋರು ಸರ್ಕಾರ ನಂಬ್ಕೊಂಡು. ಧಿಕ್ಕಾರ ಅಂತ ಹೇಳ್ಬೇಕು ಅನ್ಸುತ್ತೆ ಅಲ್ವಾ? ಇಂಥ ಸರ್ಕಾರಗಳಿಗೆ, ರೈತರ ಹಿತ ಕಾಯದ ಸರ್ಕಾರಗಳಿಗೆ ಧಿಕ್ಕಾರನೇ ಹೇಳ್ಬೇಕಲ್ವಾ ನಾವು? ಧಿಕ್ಕಾರ ಅಲ್ಲ ಮೇಡಮ್, ನಾವು ಒಂದ್ಸಲಿ ಆ ವಿಧಾನಸೌಧ ಬಿಟ್ಟು ಆಚೆ ಬಂದು ನೋಡಕ್ ಹೇಳಿ ಮೇಡಮ್. ಒಂದೇ ಒಂದ್ಸರಿ ರೈತರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಮೇಡಮ್. ಅಧಿಕಾರಿಗಳು ಕೂಡ ರೈತರ ಮಕ್ಕಳೇ ಆಗಿ ಆಮೇಲೆ ಅಧಿಕಾರಿ ಹಾಕಿರ್ತಾನೆ. ಅವ್ನ್ ಬೆಳೆ ಪರಿಹಾರ ಘೋಷಣೆ ಮಾಡ್ಬೇಕಾದ್ರೆ 1200 1300 ಕೊಡ್ತಾರೆ ಮೇಡಮ್ ಒಂದ್ ಎಕರೆಗೆ. ಏನ್ ಮಾಡೋಣ ಮೇಡಮ್ ಅದನ್ನ ತಗೊಂಡು? ಒಂದ್ಸಲಿ ಹೊಲ ಉಳ್ಸಕ್ಕೆ 1300 ರೂಪಾಯಿ ಬೇಕು. ಅದು ರಾಗಿ ಬಿತ್ತನೆ ಮಾಡಕ್ ಮಿನಿಮಮ್ 15,000 ಬೇಕು ಒಂದ್ ಎಕರೆ ರಾಗಿ ಬಿತ್ತನೆ ಮಾಡಕ್ಕೆ. ಪರಿಹಾರ ಸಿಕ್ಕ್ರೆ ಓಕೆ, ಅದು 15,000 ಮೇಲ್ ಕೊಟ್ರೆ. ಇಲ್ಲ 10 ಕ್ವಿಂಟಲ್ ಒಂದ್ ಎಕರೆ ಆದ್ರೆ 50,000 ರೂಪಾಯಿ ಬರುತ್ತೆ ಇವತ್ತಿನ ರೇಟ್ಗೆ. ಹೆಂಗ್ ಬದುಕ್ತಾನೆ ರೈತ? 4 ಆಣಿ ಪರಿಹಾರ ಅಲ್ಲ ಇವರಿಂದ. ಅಷ್ಟೇ ಸಾಧನೆ ಮೇಡಮ್. ನಾನೊಬ್ಬ ಮುಖ್ಯಮಂತ್ರಿ ಆದೆ, ಇನ್ನೊಬ್ಬ ಜಾಸ್ತಿ ದಿನ ಮುಖ್ಯಮಂತ್ರಿ ಆದೆ, ಅಷ್ಟೇ ಸಾಧನೆ ಇವ್ರದ್ದು, ಬೇರೆ ಏನಿಲ್ಲ. ಖಂಡಿತವಾಗ್ಲೂ ನಿಮ್ಮ ಭಾವನೆಗಳನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಧನ್ಯವಾದಗಳು ಪುನೀತ್ ಅವರೇ ಕರೆ ಮಾಡಿದ್ದಕ್ಕೆ. ಸಂತೋಷ್ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ಸಂತೋಷ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಹಾ ಹೇಳಿ ಸಂತೋಷ್ ಅವರೇ, ಏನ್ ಹೇಳ್ತೀರಿ? ಸಂತೋಷ
ಸಂತೋಷ್ ಅವರೇ, ದಯವಿಟ್ಟು ಟಿವಿ ನೋಡಿ ಮಾತಾಡಬೇಡಿ. ಕೇಳಿಸ್ತಾ ಇದೆಯಾ ನಿಮಗೆ? ದೇವೇನ್ರಿ ನಾವು. ಹಾ ಸರಿ, ಹೇಳಿ. ಈಗ ಏನು ಬೆಳೆದಿದ್ರಿ ತಾವು? ರೈತರಾ? ಹಾಂ ಸರ್, ರೈತರು ಸರ್ ನಾವು. ಓಕೆ, ಏನು ಬೆಳೆದಿದ್ರಿ? ಏನಿಲ್ಲ ಸರ್, ಹತ್ತಿ ಹೆಚ್ಚಿವ್ರಿ. ಹಾಂ ಹಾಂ ಹಾಂ. ಮಳೆ ಅಂತ ಮೊದಲು ಬರ್ರಿ ಊರಾಗ ಅನ್ನೋದು ನಾಚಿತ್ರಿ, ಆಮೇಲೆ ಮಳೆ ಹೋಗ್ಬಿಟ್ಟಾವ್ರಿ ಈಗ. ಸರಿ. ಅದು ಭಾಳ ಪರಿಸ್ಥಿತಿ ಗಂಭೀರ ಅದ್ರಿ. ಅದಕ್ಕೆ ಕಡಿ ಮಳೆ ಬರ್ಲಕ್ ತಯಾರಿಲ್ಲ. ಸರ್ಕಾರ ಅಂದ್ರೆ ಏನು ಮಾಡ್ತದೋ ಏನಿಲ್ಲ. ಅದೇ ಸರ್ಕಾರ ಏನನ್ನ ಮಾಡ್ತಂತ ಒಂದು ಭರವಸೆ ತಮಗೇನು ನಿರೀಕ್ಷೆ ಇದೆ? ತಾವು ಏನು ಬಯಸ್ತಾ ಇದ್ದೀರಿ? ಅಥವಾ ಏನಿಲ್ಲ ಮಳೆ ನಮ್ಮ ಮಳೆ ದೊಡ್ಡ ಹೌದು 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 ಹೌದು, ಮಳೆ ಭಾಳ ಪರಿಸ್ಥಿತಿ ಗಂಭೀರ ಆಗ್ತದೆ. ಓಕೆ, ರೈತರ ಪರಿಸ್ಥಿತಿ ಏನಂತ ರೈತರು. ಕರೆಕ್ಟ್ ಸಂತೋಷ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಯಮನೂರಪ್ಪ ಅಂತ ರಾಯಚೂರಿನಿಂದ ಕರೆ ಮಾಡಿದ್ದಾರೆ. ಭತ್ತದ ಕಣಜ ಆ ಕಡೆ ಏನು ಪರಿಸ್ಥಿತಿ ಆಗಿದೆ ಕೇಳೋಣ. ನಮಸ್ಕಾರ ಯಮನೂರಪ್ಪ ಅವರೇ. ಕರೆ ಕಟ್ಟಾಗಿದೆ. ವೀಕ್ಷಕರೇ ನೋಡಿ, ಇದನ್ನ ಬರ ಅಂತ ಅನೌನ್ಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಳೆ ಬಂದಿದೆ, ಡ್ಯಾಮ್ಗಳಲ್ಲಿ ಈಗ ನೀರು ತುಂಬುತ್ತಾ ಇದೆ. ಬರ ಅಲ್ಲ, ಮಳೆ ಇದೆ, ಪರಿಸ್ಥಿತಿ ಸಹಜವಾಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಬೆಳೆ ಕೈ ಕೊಟ್ಟಿದೆ, ಮುಂಗಾರು ಕೈ ಕೊಟ್ಟಿದೆ. ಈಗ ಸರ್ಕಾರ ಏನಾದ್ರೂ ಒಂದು ಪರಿಹಾರ ಅನೌನ್ಸ್ ಮಾಡ್ಬೇಕಲ್ವಾ? ಏನ್ ಸಮಸ್ಯೆ ಅಂತೂ ಆಗಿದೆ. ಬರ ಬಂದಾಗ ಎಷ್ಟರ ಮಟ್ಟಿಗೆ ಅನಾಹುತ ಆಗುತ್ತೋ ಅಷ್ಟು ಅನಾಹುತ ಆಗಿದೆ. ಈ ಸಂದರ್ಭಕ್ಕೆ ಮೇಡಮ್, ಈ ತಕ್ಷಣಕ್ಕೆ ಸರ್ಕಾರ ರೈತರ ಜೊತೆಗೆ ಸಭೆ, ಆನಂತರ ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಮಾಡಿ, ಆನಂತರ ತುರ್ತು ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಆಮೇಲೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋ ಪರಿಸ್ಥಿತಿ ಬಿಡ್ಬೇಕ್ರಿ. 50 ವರ್ಷದಿಂದ ಹಿಂದೂ ಹಿಂಗೆ ಯೋಚನೆ ಮಾಡ್ತಿದ್ರಿ. ಈಗಲೂ ಇವತ್ತು ಮಳೆ ಕೈ ಕೊಟ್ಟಿದೆ ಅಥವಾ ಮಳೆ ಬಂದಿದೆ ಅನ್ನೋದ್ರ ಮೇಲೆ ಇವತ್ತು ನಿರ್ಧಾರ ತಗೊಳ್ಳೋದಲ್ಲ. ಯಾಕೆ 3 ತಿಂಗಳ ಹಿಂದೆ ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ? ಇವತ್ತು ಹವಾಮಾನ ಮುನ್ಸೂಚನೆ ಇರೋದಿಲ್ವ ನಿಮಗೆ ಈ ಸರಿ ಏನಾಗ್ಬೋದು ಅಂತ? ಸಡನ್ ಆಗಿ ಏನೋ ಆಯ್ತು, ತುರ್ತು ಪರಿಸ್ಥಿತಿ, ಅದನ್ನ ಡಿಸ್ಟ್ರೆಸ್ ಅಂತ ಕರಿತೀವಿ. ಆಗೇನ್ ಮಾಡ್ತೀರಿ ಅಂತಾನು ಒಂದು ಪ್ಲಾನ್ ಬಿ, ಪ್ಲಾನ್ ಸಿ ಬೇಕಲ್ವಾ ನಿಮ್ಗೆ? ನಿಜ ನಿಜ. ಹೊನ್ನಾಳಿಯಿಂದ ಉಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ, ಏನ್ ಹೇಳ್ತೀರಿ? ಗೌರ್ಮೆಂಟ್ ಅವರು ಯಾವ ತರ ನಡೀತಾ ಇದೆ ಅಂತ ಅಂದ್ರೆ ಏನ್ ಕೊಡ್ಬೇಕು, ಏನ್ ಬೆಳೆ ಬಿತ್ತಬೇಕು, ಈ ತರ ಈ ವರ್ಷ ಮಳೆ ಯಾವ ತರ ಪರಿಸ್ಥಿತಿ ಇದೆ ಏನು ಕೂಡ ಇನ್ಫಾರ್ಮೇಶನ್ ಇರೋದಲ್ಲ. ಒಬ್ಬ MLA ಕ್ಯಾನೋಸ್ ಟೈಮ್ ಅಲ್ಲಿ ಎಷ್ಟು ರೌಂಡ್ ಹೊಡಿತಾನೆ, ಈ ಟೈಮ್ ಅಲ್ಲಿ ಹಳ್ಳಿ ಮೇಲೆ ರೋಡ್ ಹೆಂಗಿದೆ, ಜಮೀನ್ ಯಾವ ತರ ಇದೆ, ಅವ್ರಿಗೆ ಬೋರ್ವೆಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದ್ಯಾ ಇಲ್ವಾ, ಅವ್ರಿಗೆಲ್ಲ ಸಬ್ಸಿಡಿ ಅಮೌಂಟ್ ಸಿಗ್ತಾ ಇದೆಯಾ, ಏನಿಲ್ಲ ಮೇಡಮ್. ಒಬ್ಬನ್ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನ ಜಮೀನಲ್ಲಿ ಕೆಲಸನೂ ಮಾಡ್ಬೇಕು, ಅವನ ಆಧಾರ್ ಕಾರ್ಡು ಪಾಣಿ ಎಲ್ಲ ಇಟ್ಕೊಂಡು ಒಬ್ಬನ್ ಬೆಳಗಿಂದ ಸಂಜೆವರೆಗೂ ಹೊನ್ನಾಳಿಲೇ ಸಿಟಿಲೇ ರೌಂಡ್ ಹೊಡಿತಾ ಇರ್ಬೇಕು. ಇಲ್ಲಿ ಉಳುಮೆ ಮಾಡೇನೆ ಅವರು. ಅದ್ರ ಜೊತೆ ಈ ತರ ಮಳೆ ಎಲ್ಲ ಆದ್ರೆ ಇನ್ನ ಏನು ಮಾಡಕ್ ಆಗದೇ ಇಲ್ಲ ಮೇಡಮ್. ಈಗ ಈ ವರ್ಷ ಈ ತರ ಬರ ಇದೆ, ಈ ವರ್ಷ ಈ ತರ ಬೆಳೆ ಮಾಡ್ಬೇಕು ಅಂತ ಗೈಡ್ಲೈನ್ಸ್ ಇಲ್ಲ ಪ್ರಾಪರ್ ಆಗಿ. ರೈಟ್ ರೈಟ್ ಉಮೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗಿರೀಶ್ ಗೌಡ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಗಿರೀಶ್ ಅವರೇ, ಹೇಗಿದೆ ಮಂಡ್ಯದಲ್ಲಿ? ಮಳೆ ಇದೆಯಾ ಸರ್? ಮಳೆ ಇಲ್ಲ. ತಾವು ರೈತರಲ್ವಾ? ಏನ್ ಬೆಳೆದಿದ್ರಿ ಸರ್? ನಾವು ವಿದ್ಯಾರ್ಥಿ ಸರ್, ಮಾತಾಡ್ತಿರೋದು. ಹಾ. ಏನ್ ಹೇಳ್ತೀರಿ ಈಗ ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ಸರ್ಕಾರದ ಮೇಲೆ ಏನ್ ನಿರೀಕ್ಷೆ ಇದೆ ನಿಮ್ಗೆ? ಏನ್ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ತಮಗೆ? ಸರ್, ಮೊದಲನೇದ ಕೃಷಿ ಸಚಿವರು ಯಾರು ಸರ್? ದುರ್ದೈವ ಸರ್, ನಮ್ಮ ರಾಜ್ಯದ ದುರ್ದೈವ ನೋಡಿ. ಇಂಥ ಚೆಲ್ಲಾಟ ಆಡ್ತಾ ಇದೆ ಮಳೆ. ರೈತರೆಲ್ಲ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ರೈತರ ಧ್ವನಿಯಾಗಬೇಕಾಗಿದ್ದಂತಹ ಅಥವಾ ರೈತರ ಜೊತೆಗೆ ನಿಲ್ಬೇಕಾಗಿದ್ದಂಥ ಕೃಷಿ ಸಚಿವರು ಯಾರು ಅಂತೇಳಿ ನೀವು ಕೇಳ್ತಾ ಇದ್ದೀರಿ. ಸರ್, ಖಾಸಗಿ ಕಿತ್ತಾಚಾರವರು ಸರ್ಕಾರದವರು ದುಡ್ಡು ಮಾಡೋಕೆ ಶಾಸಕರು ಮಾಡ್ತಾ ಇರೋದು. ಜನರು ಸೇವೆ ಮಾಡೋದಂದ್ರೆ ಯಾರ ಮಂತ್ರಿಗೆ ಇಷ್ಟೊಂದು ಕಿತ್ತಾಟ ಆಯ್ತಾನೆ ಇರಲಿಲ್ಲ ಸರ್. ಯಾರು ಒಂದು ಇದಾಗ ಮಾಡಿಸ್ಕೊಡ್ಬೇಕು ಸರ್. ನಿಜ ಗಿರೀಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾಡ್ತಿರೋದಕ್ಕೆ. BC ಪಾಟೀಲ್ ಅಂತ ಸಿಂದಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ BC ಪಾಟೀಲ್ ಅವರೇ, ಏನು ಹೇಳೋಕೆ ಬಯಸ್ತೀರಿ? ನಮಸ್ಕಾರ ಮೇಡಮ್. ಹೇಳಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಇದ್ರ ಬಗ್ಗೆ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ. ಈಗ ಉತ್ತರ ಕರ್ನಾಟಕದಲ್ಲೂ ಸಹಿತ ಇಲ್ಲಿ ನಮ್ದು KK ಭಾಗದಲ್ಲಿರುವಂತದ್ದು ಕೆಲವೊಂದು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಬರ ಬಿದ್ದಿದೆ ಮೇಡಮ್. ಈಗಾಗಲೇ ಈಗ ಬೀಜಗಳನ್ನ ಈಗ ಬಿತ್ತನೆ ಮಾಡಿದ್ದಾರೆ ಮೇಡಮ್. ಮಾಡಿ ಅವು ಇನ್ನ ಮೊಳಕೆನೆ ಹೊಡಿತಾ ಇಲ್ಲ ಮೇಡಮ್. ಅವು ಹಿಂಗಾಗಿ ಸಂಪೂರ್ಣವಾಗಿ ಅವ್ರು ಸಾಲ ಮಾಡಿದ್ದಾರೆ ಸರ್ ಮೇಡಮ್. ಇದಕ್ಕಾಗಿ ಏನ್ ಮಾಡ್ಬೇಕು ಸರ್ಕಾರ ಅಂದ್ರೆ ಇದು ಸ್ವಲ್ಪ ಸಮೀಕ್ಷೆಗೆ ಸ್ವಲ್ಪ ಒಳಪಡಿಸಿ ಸೂಕ್ತ ಪರಿಹಾರ ಸ್ವಲ್ಪ ಒದಗಿಸಬೇಕು ಮೇಡಮ್ ಎಲ್ಲ ರೈತರಿಗೆ. ತುರ್ತಾಗಿ ಸಮೀಕ್ಷೆ ಮಾಡಿದ್ರೆ ಪರಿಸ್ಥಿತಿ ಏನು ಅಂತ ಗೊತ್ತಾಗತ್ತೆ ಅಲ್ವಾ? ಗೊತ್ತಾಗ್ತದೆ ಮೇಡಮ್. ಇನ್ನೊಂದು ಈಗ ಸಾಮಾಜಿಕ
ಅಸಮತೋಲನ ಅದಾವ ಮೇಡಮ್ ಈಗ ನಮ್ಮ ಕರ್ನಾಟಕದಲ್ಲಿ. ಕೆಲವೊಂದ್ ಕಡೆ ಅತಿವೃಷ್ಟಿ ಆಗಿದೆ ಮೇಡಮ್, ಒಂದ್ ಕಡೆ ಏನಾಗಿದೆ ಅಂದ್ರೆ ಅನಾವೃಷ್ಟಿ ಆಗಿದೆ ಮೇಡಮ್. ಇದನ್ನು ಸ್ವಲ್ಪ ಸಮೀಕ್ಷೆಗೆ ನಾವು ಒಳಪಡಿಸಿದಾಗ ಈಗ ನಿಜವಾದ ರೈತರ ಪರಿಹಾರ ಕೊಡಕ್ ಸಾಧ್ಯ ಆಗುತ್ತೆ ಮೇಡಮ್. ರೈಟ್, ನಿಜ, ವೆರಿ ಸೆನ್ಸಿಬಲ್. ಧನ್ಯವಾದಗಳು BC ಪಾಟೀಲ್ ಅವರೇ. ರಿಪಬ್ಲಿಕ್ ರೇಣುಕೇಶನ್ ಅವರು ಮಾಗಡಿಯಿಂದ ಕರೆ ಮಾಡಿದ್ದಾರೆ. ರೇಣುಕೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಅನ್ನಿಸ್ತು ನನಗೆ ಮಾತಾಡ್ಬೇಕನ್ನೋದು. ಹೇಳಿ ಸರ್. ಈಗಾಗ್ಲೇ ಆರಿದ್ರ ಮಳೆ ಮುಗಿದು ಮೃಗಶಿರ ಮಳೆ ಬಂದಿದೆ. ಹೌದು ಹೌದು. ಬಿತ್ತನೆ ಇಷ್ಟೊತ್ತೆಲ್ಲ ಪ್ರಾರಂಭ ಆಗ್ಬೇಕಾಗಿತ್ತು. ರಾಗಿ ಬೆಳೆ ರಾಮನಗರ, ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್ ಡಿಸ್ಟಿಕ್ ಗಳಲ್ಲೆಲ್ಲ ರಾಗಿ ಬೆಳೆ ಅತಿ ಮುಖ್ಯವಾಗಿರುವಂತದ್ದು. ಇಷ್ಟೊತ್ತಿಗೆ ಬಿತ್ತನೆ ಕಾರ್ಯ ಪ್ರಾರಂಭ ಆಗ್ಬೇಕಾಗಿತ್ತು. ಹೌದು ಸರ್. ಆದ್ರೆ ಬಿತ್ತನೆ ಮಾಡ್ಲಿಕ್ಕೆ ಇನ್ನೂ ಸಹ ವ್ಯವಸ್ಥೆಗಳಾಗಿಲ್ಲ. ಮಳೆ ಇಲ್ಲದೆ ಎಲ್ಲ ಆಕಾಶ ನೋಡ್ಕೊಂಡು ಕುತ್ಕೊಂಡವ್ರೆ. ನಮ್ಮ ರಾಜಕಾರಣಿಗಳು ವ್ಯವಸ್ಥೆ ಮಾಡ್ಬೇಕಾಗಿರುವಂತವ್ರು ಅಟ್ಲೀಸ್ಟ್ ಇಷ್ಟೊತ್ತಿಗೆ ನಾವು ಈಗ 15 ತಿಂಗಳು ಮೊದಲೇನೆ ಮಳೆ ಬರೋದಿಲ್ಲ ಅಂತ ಅನ್ನೋದು ನಮ್ದು ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರ್ತಿರುವಾಗ್ಲೂ ಸಹ ಅದ್ರ ಕಡೆ ಗಮನ ಕೊಡದೆ ಈ ಮೋಡ ಬಿತ್ತನೆ ಈ ತರದೆಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 4 ವರ್ಷ ಹೊರಟೋಯ್ತು ಮಳೆ. ಈಗ ಈ ವರ್ಷನೂ ಅದೇ ರೀತಿ ಆಗ್ಬೋದು ಅಂತ ಅನ್ನೋ ಆತಂಕ ರೈತರಲ್ಲಿ ಮನೆ ಮಾಡ್ಕೊಂಡಿದೆ. ಇಷ್ಟೊತ್ತಾಗ್ಲೇ ಎಲ್ಲ ಮೋಡ ಇದೆ, ಎಷ್ಟೊಂದು ಮೋಡ ಇದೆ, ಮಳೆ ಬರ್ತಾ ಇಲ್ಲ. ಕಾರಣ ಏನು? ಮೋಡ ಬಿತ್ತನೆ ಅಂತದ್ದು ಏನಾದ್ರು ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರೆದಿರುವಾಗ ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮಲ್ಲಿ ಯಾರು ಕೃಷಿ ಸಚಿವರೇ ಇಲ್ಲ. ರೈತರು ಏನಾಗ್ಬೇಕು? ಮೇಲೆ ಆಕಾಶ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಇವ್ರು ಆಮೇಲೆ ಎಕರೆಗೆ 1,000 2,000 ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಯಾರೋ ಸಿಕ್ತವ್ರಿಗೆ ಸಿರುಂಡೆ ಆಗತ್ತೆ, ಸಿಗದೇ ಇರೋರಿಗೆ ಇಲ್ವೇ ಇಲ್ಲ. ಈ ತರದ್ದು ಚಟುವಟಿಕೆ ಕಾರ್ಯ ವೈಖರಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಹೌದು ಹೌದು ಹೌದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಳ್ಬೇಕು. ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಏನು ಮೋಡ ಬಿತ್ತನೆಯೋ ಮತ್ತೊಂದು ಮಗದೊಂದು ಸರ್ಕಾರ ಈ ಹೊತ್ತಿಗೆ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡೋದಕ್ಕೆ. ರೈಟ್, ನೋಡಿ, ಮಳೆ ಬೆಳೆ ಇಲ್ಲದೆ ರೈತರು ತಲೆ ಮೇಲೆ ಕೈ ಇಟ್ಕೊಂಡು ಕೂರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲ ಹಾಗೂ ಎರಡನೇ ಬೆಳೆ ಜೊತೆಗೆ ಮುಂಗಾರು ಇಲ್ಲದೆ ಸೂಕ್ತ ಪರಿಹಾರ ನೀಡಬೇಕಿದೆಲ್ಲದಕ್ಕೂ ಅಂತ ರೈತರು ಮನವಿ ಮಾಡ್ತಾ ಇದ್ದಾರೆ. ಏನೇನು ಹೇಳ್ತಾ ಇದ್ದಾರೆ ರೈತರು, ಬನ್ನಿ ನೋಡೋಣ. ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು, ಸದ್ಯ ಬಿತ್ತನೆಗೆ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕುಳ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಸಡ್ಡೂರು ರಸ್ತೆಯ ರಾಜಾಪುರ ಮಾಗಾಣಿ ಮತ್ತು ರಾಜಾಪುರ ರಸ್ತೆಯ ಗದ್ದೆಯ ಬಳಿ ಇರ್ತಕ್ಕಂಥದ್ದು ಗಮನಿಸಬಹುದು. ಇವತ್ತು ಬಿತ್ತನೆಗೆ ರೈತರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಆದರೆ ಮಳೆರಾಯನ ಅವಕೃಪೆಯಿಂದಾಗಿ ಇವತ್ತು ಬಿತ್ತನೆ ಆಗದೆ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಭೂಮಿಯನ್ನ ಈಗಾಗಲೇ ಹದ ಮಾಡ್ಕೊಂಡಿರ್ತಕ್ಕಂತಹ ರೈತರು ಸಂಪೂರ್ಣವಾಗಿ ಮಳೆ ಇನ್ನೊಂದು ಹಸಿ ಮಳೆ ಆದ್ರೆ ಸಾಕು ನಾವು ಬಿತ್ತೀವಿ ಅಂತಕ್ಕಂತಹ ಮಾತನ್ನ ರೈತರು ಹೇಳ್ತಾ ಇದ್ರು. ಆದ್ರೆ ಸಂಪೂರ್ಣವಾಗಿ ಮುಂಗಾರು ಮಳೆ ಕೈಕೊಟ್ಟರ ಹಿನ್ನೆಲೆಯಲ್ಲಿ ಸಂಪೂರ್ಣ ಇವತ್ತು ಬಿತ್ತನೆ ಆಗದೆ ಇರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿಂದ ಸಂಪೂರ್ಣ ಮೇಲ್ಭಾಗದವರೆಗೂ ಕೂಡ ಸಂಪೂರ್ಣವಾಗಿ ರೈತರು ಭೂಮಿಯನ್ನ ಹದ ಮಾಡಿಕೊಂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದ ಕಾರಣಕ್ಕೂ ಕೂಡ ತುಂಗಭದ್ರಾ ಜಲಾಶಯದ ನೀರನ್ನು ನೆಚ್ಚಿರ್ತಕ್ಕಂತಹ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸೇರಿದಂತೆ ಇಡೀ ವಿಜಯನಗರ ಜಿಲ್ಲೆಯ 6 ತಾಲೂಕಿನ ರೈತರ ಪರಿಸ್ಥಿತಿ ಇದೇ ಸ್ಥಿತಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಮಳೆರಾಯ ಕೈಕೊಟ್ಟಿರೋದ್ರಿಂದ ಕೆರೆ ಕಟ್ಟೆ ಬಾವಿ ಡ್ಯಾಮ್ಗಳು ಯಾವುದರಲ್ಲೂ ಕೂಡ ನೀರಿಲ್ಲದೆ ಕಾರಣಕ್ಕೆ ರೈತರು ಪರಿತಪಿಸ್ತಕ್ಕಂತಹ ಕೆಲಸವನ್ನ ಇವತ್ತು ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಇಷ್ಟೊತ್ತಿಗಾಗಲೇ 1.5-2 ತಿಂಗಳಾಗ್ತಿತ್ತು ಬಿತ್ತಿ. ಆದ್ರೆ ಬಿತ್ತನೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಏನು ಮಳೆರಾಯನ ಅವಕೃಪೆಯಿಂದಾಗಿ ಸಂಪೂರ್ಣ ಬಿತ್ತದೇ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಮೊಳಕೆ ಒಡೆದು ಬೀಜ ಮೊಳಕೆ ಒಡೆದು ಸಂಪೂರ್ಣವಾಗಿ ಬೆಳೆ ಮೇಲ್ಭಾಗಕ್ಕೆ ಕಾಣ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ಆದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿಗೆ ಇವತ್ತಿನ ಮುಂಗಾರು ಮಳೆ ಕೈಕೊಟ್ಟಿರ್ತಕ್ಕಂಥದ್ದು ಕಾರಣ ಅಂತಾನೆ ಹೇಳ್ಬೋದು. ಮುಂಗಾರು ಕೈಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ರೈತರು ಇವತ್ತು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಏನು ಮಳೆಯಾಶ್ರಿತ ಭೂಮಿ ಪ್ರದೇಶ ಇದಿರ್ತಕ್ಕಂಥದ್ದು, ಮಳೆಯಾಶ್ರಿತ ಭೂಮಿಯನ್ನ ನಂಬಿರ್ತಕ್ಕಂತಹ ರೈತರ ಪರಿಸ್ಥಿತಿ ಇವತ್ತು ಆ ಬೆದ್ದಲ್ ಭೂಮಿಯ ಪ್ರದೇಶದ ರೈತರ ಪರಿಸ್ಥಿತಿ ಅಂತೂ ಮತ್ತಷ್ಟು ಶೋಚನೀಯ ಆಗಿದೆ ಅಂತಾನೆ ಹೇಳ್ಬೋದು.
ವಿಜಯನಗರ ಜಿಲ್ಲೆಯ ಬಹುತೇಕ ಏನು ನೀರಾವರಿ ಅವಲಂಬಿತ ಜಮೀನುಗಳ ಪರಿಸ್ಥಿತಿ ಒಂದು ರೀತಿಯಾದರೆ, ಮತ್ತೊಂದು ರೀತಿ ಇವತ್ತು ಬೆದ್ದಲ ಭೂಮಿ ಏನಿದೆ, ಆ ಮಳೆಯಾಶ್ರಿತ ಭೂಮಿ ಏನಿದೆ, ಆ ಮಳೆಯಾಶ್ರಿತ ಭೂಮಿಯನ್ನು ನಂಬ್ಕೊಂಡಿರ್ತಕ್ಕಂತಹ ರೈತರ ಪರಿಸ್ಥಿತಿ ಈ ಸ್ಥಿತಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಲೋಪದೋಷದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಧ್ಯಾಹ್ನ 3 ಗಂಟೆಗೆ ದೂರು ಕೊಡ್ತಾರೆ. NDA ಮೈತ್ರಿಕೂಟ ಅಂದರೆ BJP ಮತ್ತು JDS ನಾಯಕರು ಜಂಟಿಯಾಗಿ ಹೋಗಿ 3 ಗಂಟೆಗೆ ದೂರನ್ನು ಕೊಡ್ತಾರೆ. ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ದೂರು ಕೊಡ್ತಾರೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ವಿಪಕ್ಷ ನಾಯಕ R ಅಶೋಕ್, ನಿಖಿಲ್ ಕುಮಾರಸ್ವಾಮಿ, ಸುರೇಶ್ ಬಾಬು, ಮಲ್ಲೇಶ್ ಬಾಬು ಇವರೆಲ್ಲರೂ ಹೋಗ್ತಾರೆ, ದೂರು ಕೊಡ್ತಾರೆ. CEC ಜ್ಞಾನೇಶ್ ಕುಮಾರ್ಗೆ ಇಂದು ದೂರನ್ನ ಸಲ್ಲಿಕೆ ಮಾಡ್ತಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿದೆ. ಇವತ್ತಿಗೆ 8ನೇ ದಿನ SIR ಪ್ರಕ್ರಿಯೆ ಆರಂಭವಾಗಿ ಇದರಲ್ಲಿ ಲೋಪದೋಷಗಳಾಗುತ್ತಿದೆ, ಅಕ್ರಮ ಎಸಗುತ್ತಿದ್ದಾರೆ, ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಇವರು ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ. ಇದೆಲ್ಲವೂ ಕಾನೂನು ಬಾಹಿರ. ಈ ತಕ್ಷಣಕ್ಕೆ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ಇವರ ಆಗ್ರಹವಾಗಿದೆ. ಈ ಕಾರಣದಿಂದಲೇ 3 ಗಂಟೆಗೆ NDA ಮೈತ್ರಿಕೂಟ JDS ಮತ್ತು BJP ನಾಯಕರು ಜೊತೆಯಾಗಿ ಜಂಟಿಯಾಗಿ ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಿದ್ದಾರೆ. ನಿನ್ನೆ ರಾಜ್ಯದ ಚುನಾವಣಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಇವತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡಲಿದ್ದಾರೆ. HD ಕುಮಾರಸ್ವಾಮಿ ಸೇರಿದಂತೆ ಪ್ರಹ್ಲಾದ್ ಜೋಶಿ ಮಾನ್ಯ ಕೇಂದ್ರ ಮಂತ್ರಿಗಳು, ಶೋಭಾ ಕರಂದ್ಲಾಜೆ ಹಾಗೆ ವಿ ಸೋಮಣ್ಣ ಮಾನ್ಯ ಕೇಂದ್ರ ಮಂತ್ರಿಗಳು ಅವರು ಭಾಗಿಯಾಗ್ತಾರೆ. ನಿಖಿಲ್ ಕುಮಾರಸ್ವಾಮಿ, R ಅಶೋಕ್ ಸೇರಿದಂತೆ BJPಯ ಪ್ರಮುಖರು ಕೂಡ ಜಂಟಿಯಾಗಿ JDS ನಾಯಕರ ಜೊತೆಗೆ ಜಂಟಿಯಾಗಿ ಹೋಗಿ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಕ್ರಮವನ್ನು ಮಾಡುತ್ತಿದೆ, ಅಧಿಕಾರಿಗಳನ್ನು ಬಳಸಿಕೊಂಡು ಇವರು ಇಲ್ಲಿ ಲೋಪದೋಷ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗಂಭೀರ ಆರೋಪ. SIR ಪ್ರಕ್ರಿಯೆಯನ್ನು ಹಳ್ಳ ಹಿಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥದ್ದು ಗಂಭೀರ ಆರೋಪ. ಈ ನಿಟ್ಟಿನಲ್ಲೇ ದೂರು ಕೊಡ್ತಾ ಇದ್ದಾರೆ. ಅಭಿಷೇಕ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಅಭಿಷೇಕ, ಸದ್ಯಕ್ಕೆ ಏನು ಮಾಹಿತಿ ಇದೆ, ಏನೇನು ಅಕ್ರಮ ಎಸಗಿದ್ದಾರೆ ಅನ್ನೋದು BJPಯವರ ಗಂಭೀರ ಆರೋಪ. ಇವತ್ತು ಯಾರ್ಯಾರು ಹೋಗ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ? ಏನಿದೆ ನಿಮ್ಮ ಹತ್ರ ಇಲ್ಲಿವರೆಗಿನ ಮಾಹಿತಿ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ನಿನ್ನೆಯಷ್ಟೇ ಚುನಾವಣಾ ಆಯೋಗಕ್ಕೆ ದೂರು ನೀಡಿದಂತ ಇಂಡಿಯನ್ ನಿಯೋಗ ಇವತ್ತು ವಾಪಸ್ ದೆಹಲಿಗೆ ತೆರಳಿರುವಂತದ್ದು. ಕಾರಣ ಏನು ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಕ್ಸರ್ಸೈಸ್ ಅನ್ನ ಪ್ರತಿಯೊಂದು ಮನೆಗೆ ಹೋಗ್ಬೇಕು, ಮತದಾರರನ್ನ ಖುದ್ದು ಭೇಟಿಯಾಗಬೇಕು, ಅವರ ಮನೆಯ ಎನ್ಯುಮರೇಷನ್ ಲಿಸ್ಟ್ ಅನ್ನ, ಸರ್ಟಿಫಿಕೇಟ್ ಅಥವಾ ಪತ್ರ ಏನಿದೆ ಅದನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆದು 3 ದಿನಗಳ ಸಮಯಾವಕಾಶವನ್ನು ಕೊಟ್ಟು ವಾಪಸ್ ಅದನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ಬೂತ್ ಲೆವೆಲ್ ಆಫೀಸರ್ಗಳು, ಬೂತ್ ಲೆವೆಲ್ ಏಜೆಂಟ್ಗಳ ಸಮ್ಮುಖದಲ್ಲಿ. ಆದ್ರೆ ಈಗ ರಾಮನಗರ ಇರ್ಬೋದು, ಜಯನಗರ ಇರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗ ಹಾಗೂ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕಲ್ಯಾಣ ಮಂಟಪದಲ್ಲಿ ಆಗಿರ್ಬೋದು ಅಥವಾ ಮಸೀದಿಯಲ್ಲಿ ಆಗಿರ್ಬೋದು ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಕ್ಸರ್ಸೈಸ್ ಅನ್ನ ಮಾಡ್ತಿರೋದನ್ನ ರಿಪಬ್ಲಿಕ್ ಕನ್ನಡ ಈಗಾಗಲೇ ಅನೇಕ ಬಾರಿ ಪ್ರಚಾರ ಮಾಡಿರೋದು. ಇದೇ ವಿಚಾರವಾಗಿ ಈಗ ಇದನ್ನ ಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ತನ್ನ ಏಜೆಂಟ್ಗಳನ್ನ, ಅಧಿಕಾರಿಗಳನ್ನ ಈ ರೀತಿ ಅಂದ್ರೆ ಅನಧಿಕೃತ ಮತಗಳನ್ನ ಮತರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಈ ರೀತಿ ಮಾಡಿಸ್ತಿದೆ ಅಂತ ಒಂದು ಆರೋಪ ಮಾಡಿತ್ತು. ಈ ಒಂದು ಆರೋಪವನ್ನು ತಳ್ಳಹಾಕಿದಂತ ಕುಮಾರಸ್ವಾಮಿ, ಈ ಒಂದು DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ತಪ್ಪು ಮಾಡಿರುವಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಎಸಗ್ತೇವೆ, ನಾವು ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ರೀತಿ MLAಗಳಾಗಿರ್ಬೋದು, ಸ್ಥಳೀಯ ಮುಖಂಡರು ಈ ರೀತಿ ಮಾಡುವಂತ ಸರಿಯಲ್ಲ ಅಂತ ಅವರು ವೇದಿಕೆಯ ಮೇಲೂ ಕೂಡ ಹೇಳಿದ್ರು, ಮಾಧ್ಯಮಗಳಿಗೂ ಕೂಡ ಮಾತನಾಡಿದ್ರು DK ಶಿವಕುಮಾರ್ ಅವರು. ಇದಾದ ನಂತರ ಕುಮಾರಸ್ವಾಮಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ನಿನ್ನೆ ಎಲೆಕ್ಷನ್ ಕಮಿಷನ್ಗೆ ದೂರನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕ್ರಿಯೆಯನ್ನ ಮುಂದುವರಿಸಬಾರದು. ಒಂದ್ ವೇಳೆ ಮುಂದುವರಿಸುವಂತಿದ್ರು ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಯಾವ್ಯಾವ ಅಧಿಕಾರಿಗಳು ನಿಯೋಜನೆ ನೇಮಕ ಆಗಿದ್ದಾರೆ, ಸಿಬ್ಬಂದಿ ವಲಯ ನೇಮಕ ಆಗಿದೆ, ಅವುಗಳನ್ನ ಬದಲಾಯಿಸಿ ಬೇರೆ ರಾಜ್ಯದಿಂದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗವನ್ನ ಕರೆತಂದು ಮಾಡಬೇಕು ಅಂತ ಒಂದು ಮನವಿಯನ್ನ ಮಾಡಿದ್ರು. ಇದರ ಬೆನ್ನೆಲ್ಲ ಇವತ್ತು ದೆಹಲಿಯಲ್ಲಿರುವಂತಹ ಚುನಾವಣಾ ಆಯೋಗದ ಕಚೇರಿಗೆ ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡ್ತಾ ಇದ್ದಾರೆ. ಬಿಜೆಪಿಯಿಂದ R ಅಶೋಕ್ ಅವರು ಇರ್ತಾರೆ, ಚಲವಾದಿ ನಾರಾಯಣ ಸ್ವಾಮಿ ಇರ್ತಾರೆ, JDS ಆದ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ.
ಪ್ರಹ್ಲಾದ್ ಜೋಶಿರವರು ಇರ್ತಾರೆ. JDS ನಿಂದ ಕುಮಾರಸ್ವಾಮಿರವರು, ನಿಖಿಲ್ ಕುಮಾರಸ್ವಾಮಿರವರು ಸೇರಿದಂತೆ JDS ನ ಪ್ರಮುಖ ನಾಯಕರು ಇರ್ತಾರೆ. ಇಲ್ಲಿಗೆ NDA ಮೈತ್ರಿಕೂಟದಿಂದ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಅದರ ಜೊತೆಗೆ ರಾಜ್ಯದಲ್ಲಿ SIR ಅನ್ನ ಯಾವ ರೀತಿ ದಿಕ್ಕು ತಪ್ಪಿಸಲಾಗ್ತಿದೆ ಅಂತ ಬಿಜೆಪಿ ಹಾಗೂ JDS ಆರೋಪ ಮಾಡ್ತಿದೆ. ಅವುಗಳನ್ನ ಕೂಡ ಕೇಂದ್ರ ಚುನಾವಣಾ ಆಯೋಗದ ಗಮನಕ್ಕೆ ತಂದು ಅಲ್ಲಿಂದ ಅಂದ್ರೆ ಬೇರೆ ರಾಜ್ಯದ ಸಿಬ್ಬಂದಿಯನ್ನ ನಮ್ಮ ರಾಜ್ಯದಲ್ಲಿ ನಿಯೋಜನೆ ಮಾಡಿ SIR ಅನ್ನ ಮಾಡಿಸ್ಲಿಕ್ಕೆ ಆಗುತ್ತಾ ಅನ್ನೊಂದು ಪ್ರಶ್ನೆಯನ್ನ ಹಾಗೂ ಒಂದು ಮನವಿಯನ್ನ ಕೇಂದ್ರ ಚುನಾವಣಾ ಆಯೋಗದ ಮುಂದೆ ಇಡ್ತಿರುವಂತದ್ದು. ಈ ಕಾರಣದಿಂದ ಇದನ್ನ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತೆ, ಈ ಒಂದು ರಾಜಕಾರಣಿಗಳು ಇಟ್ಟಂತ ಬೇಡಿಕೆ ಅಂದ್ರೆ NDA ಮೈತ್ರಿಕೂಟ ಇಟ್ಟಂತ ಬೇಡಿಕೆಯನ್ನ ಪುರಸ್ಕಾರ ಮಾಡತ್ತಾ, ತಿರಸ್ಕಾರ ಮಾಡತ್ತಾ, ಅಥವಾ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೆಯುವಂತ ರೀತಿಯನ್ನ ತುಸು ಮಟ್ಟಿಗೆ ಬದಲಾಯಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್ ಅಭಿಷೇಕ್, ಥ್ಯಾಂಕ್ ಯು ಮಾಹಿತಿಗಾಗಿ. ಬರದ ಬೆಂಕಿಯಲ್ಲಿ ಬೇಯ್ತಿದ್ದಂತಹ ಅನ್ನದಾತನಿಗೆ ಒಂದಷ್ಟು ರಿಲೀಫ್ ಅಂತ ಹೇಳಬಹುದು. ಬತ್ತಿ ಹೋಗಿದ್ದಂತಹ ಕೃಷ್ಣೆಯ ಒಡಲಲ್ಲಿ ಮತ್ತೆ ನೀರು ಉಕ್ಕಿ ಹರಿದಿದೆ. ಮಹಾರಾಷ್ಟ್ರದಲ್ಲಿನ ಮಹಾಮಳೆಗೆ ಗಡಿನಾಡಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬೆಳಗಾವಿಯ ಖಾನಾಪುರ ವ್ಯಾಪ್ತಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಆದ್ದರಿಂದ ಅಲ್ಲಿನ ನದಿಗಳು ಭೋರ್ಗರಿತಾ ಇದ್ದಾವೆ. ಘಟಪ್ರಭಾ, ದೂದ್ಗಂಗಾ, ಕೃಷ್ಣಾ ನದಿಗೆ ಸಿಕ್ಕಾಪಟ್ಟೆ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ಖಾನಾಪುರ ಪ್ರದೇಶದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ನೋಡಿ, ಒಂದಷ್ಟು ದಿನ ಮಳೆನೇ ಇಲ್ಲ ಅಂತ ಗೋಳು. ಈಗ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನಿಮ್ಗೆ ನೆನಪಿರ್ಬೋದು, ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆದಾಗ ಕೃಷ್ಣೆಯ ಪ್ರವಾಹ ಉಂಟಾಗಿ ಇಡೀ ಉತ್ತರ ಕರ್ನಾಟಕ ಪ್ರವಾಹದಲ್ಲಿ ಮುಳುಗಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀರು ಹೆಚ್ಚುವರಿಯಾಗಿ ಬಿಟ್ಟು ಈ ಸರಿ ಆ ಥರ ಏನೂ ಆಗದೆ ಇರಲಿ ಅಂತ ಲೆಟ್ಸ್ ಹೋಪ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಸತಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬಂದಿರತಕ್ಕಂಥದ್ದು. ಇದು ಚಿಕ್ಕೋಡಿ ಭಾಗದ ದೃಶ್ಯಗಳು ನೀವು ನೋಡ್ತಾ ಇರುವಂಥದ್ದು. ಬೆಳಗಾವಿ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಕರ್ನಾಟಕದ ಉಳಿದ ಹಲವು ಭಾಗದಲ್ಲಿ ಬರ ಪರಿಸ್ಥಿತಿ ಇದ್ದರೆ ಕರ್ನಾಟಕದ ಬೆಳಗಾವಿ ಗಡಿ ಪ್ರದೇಶದ ಭಾಗದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಅಲ್ಲಿಗ ಕೃಷ್ಣಾ ನದಿಯ ನೀರು ಕೂಡ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇರೋದ್ರಿಂದ ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ ನದಿಗಳು ಕೂಡ ತುಂಬಿ ಹರಿತಾ ಇರೋದ್ರಿಂದ ಪ್ರವಾಹದ ಭೀತಿ ಎದುರಾಗಿದೆ. ಆರಾಮ್ ಸರ್, ನೀವು ಆರಾಮ? ಹಾಂ ಸರ್, ಯಾಕ್ರಿ? ಪಶ್ಚಿಮ ಘಟ್ಟಗಳಲ್ಲಿ ವರುಣನ ಅಬ್ಬರ ಹಿನ್ನೆಲೆ ಹಾಲಾತ್ರಿ ಹಳ್ಳ ಸಂಪೂರ್ಣ ಭರ್ತಿ ಹಂತಕ್ಕೆ ತಲುಪಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಹಳ್ಳ ಈಗ ಹಳ್ಳಕ್ಕೆ ಜೀವ ಕಳೆ ಬಂದಿದೆ. 30 ಹಳ್ಳಿ ಸಂಪರ್ಕ ಕಡಿತ ಆಗುತ್ತೆ. ಹಳ್ಳ ಭರ್ತಿಯಾದರೆ ಪ್ರತಿ ವರ್ಷ ಮಳೆಗೆ ಹಳ್ಳ ತುಂಬಿ ಹರಿತಾ ಇತ್ತು. ಹಾಲಾರ್ತಿ ಹಳ್ಳ ಇದು ಬೆಳಗಾವಿಯ ಖಾನಾಪುರದ ಹಾಲಾರ್ತಿ ಹಳ್ಳ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಾಲಾರ್ತಿ ಹಳ್ಳ ಭರ್ತಿಯಾದರೆ 30 ಹಳ್ಳಿಗಳ ಸಂಪರ್ಕ ಕಡಿತ ಆಗುತ್ತೆ. ನಡುಗಡ್ಡೆ ಅಂತ ಆಗ್ಬಿಡ್ತಾರೆ ಆ ಹಳ್ಳಿಯ ಜನ. ಅವರಿಗೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಬಹಳ ತೊಂದರೆ ಆಗುತ್ತೆ. ಪ್ರತಿ ವರ್ಷ ಮಳೆಗೆ ಹಳ್ಳ ತುಂಬಿ ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಈ ಬಾರಿಯೂ ಕೂಡ ಹಳ್ಳ ಭರ್ತಿಯಾಗುವ ಹಂತಕ್ಕೆ ತಲುಪಿದೆ. ಭರ್ತಿಯಾದರೆ ಸುಮಾರು 30 ಹಳ್ಳಿಗಳ ಜನರಿಗೆ ಈ ಕಡೆ ಬರಲಿಕ್ಕಾಗೋದಿಲ್ಲ, ಆ ಕಡೆಯವರಿಗೆ ಈ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ಮಹಾರಾಷ್ಟ್ರದ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಅಬ್ಬರ. ಆ ಮಳೆಯ ಅಬ್ಬರಕ್ಕೆ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತವಾಗಿದೆ. ಈಗಲೂ ಕೂಡ ಅಲ್ಲಿಗೆ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಇನ್ನೂ ಸಂಪೂರ್ಣ ಜಲಾವೃತವಾಗುವಂತಹ ಒಂದು ಆತಂಕ ಕಾಡ್ತಾ ಇದೆ. ನರಸಿಂಹವಾಡಿಯ ದತ್ತ ಮಂದಿರ ಕೃಷ್ಣಾ ನದಿಗೆ ಪಂಚಗಂಗಾ ನದಿ ಸಂಗಮವಾಗುವಂತಹ ಸ್ಥಳದಲ್ಲಿ ಈ ಮಂದಿರ ಇದೆ. ಹಾಗಾಗಿ ಈಗ ಕೃಷ್ಣಾ ನದಿಯಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಭಾಗಶಃ ಮುಳುಗಿದೆ ದೇವಸ್ಥಾನ. ಆ ಭಾಗಶಃ ಮುಳುಗಿರೋ ದೇವಸ್ಥಾನದಲ್ಲೇ ಭಕ್ತರು ದೇವರ ದರ್ಶನ ಪಡೀತಾ ಇದ್ದಾರೆ ಸದ್ಯ. ಹೀಗೆ ಮಳೆ ಜಾಸ್ತಿ ಆದರೆ ಮಂದಿರ ಸಂಪೂರ್ಣವಾಗಿ ಮುಳುಗುವ ಭೀತಿ ಎದುರಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಬೆಳಗಾವಿ, ಶಿವಮೊಗ್ಗ, ಹಾಸನದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇಂದು ಗ್ರಾಮೀಣ ಪ್ರದೇಶದ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ.
ಅಂಗನವಾಡಿ ಶಾಲೆಗಳು ಹಾಗೂ PUC ವರ್ಗೂ ಕೂಡ ರಜೆ ಕೊಟ್ಟಿದ್ದಾರೆ. ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಕೊಪ್ಪ, ಶೃಂಗೇರಿ, ಕಳಸಾ ತಾಲೂಕಿನಲ್ಲಿ ರಜೆ ಘೋಷಣೆ ಮಾಡಲಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಭಾರೀ ಗಾಳಿ ಮಳೆಗೆ ಧರೆಗುರುಳಿದೆ ಬೃಹತ್ ಮರ. ತುಂಗಾ ಜಲಾಶಯದ ಬಳಿ ಬೃಹತ್ ಮರ ಉರುಳಿದೆ. ಮರ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಅಯೋಮಯವಾಗಿದೆ. ಅಂದರೆ ರಸ್ತೆ ಬ್ಲಾಕ್ ಆಗಿದೆ. ಆ ಕಡೆಯಿಂದ ಈ ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ತಂದಿರುವಂಥ ಅವಾಂತರ ಇದು. ರಸ್ತೆ ಮೇಲೆ ಮರ ಬಿದ್ದ ಪರಿಣಾಮ ರಸ್ತೆ ಸಂಪರ್ಕ ಕಡಿತ ಆಗಿದೆ. ತುಂಗಾ ಡ್ಯಾಂ ಬಳಿ ಮರ ಉರುಳಿದೆ. ಮಹಾರಾಷ್ಟ್ರದಲ್ಲಿ ಮುಂಗಾರು ಮಳೆಯ ರೌದ್ರ ನರ್ತನ ರಣಾರ್ಭಟ. ಅದರಲ್ಲೂ ಮುಂಬೈನಲ್ಲಿ ಥಾಣೆ ಮತ್ತು ರಾಯಗಢದಲ್ಲಿ ಸಿಕ್ಕಾಪಟ್ಟೆ ಮಳೆ, ಅದು ಮರಣ ಮಳೆ. ಅಂಥ ಮಳೆ ಕಳೆದ 3-4 ದಿನಗಳಲ್ಲಿ 13 ಸಾವು ಸಂಭವಿಸಿದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. 70-80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ಜುಲೈ 8ನೇ ತಾರೀಕುವರೆಗೂ ಕೂಡ ಈ ಮಳೆಯ ಅಬ್ಬರ ಮುಂದುವರಿಯಲಿದೆ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.